ಅಂಬಾ ಭವಾನಿ ಜಗದಂಬಾ ಭವಾನಿ, ಕಂಚಿ ಕಾಮಾಕ್ಷಿ ಮಾತು, ಮಧುರೆ ಮೀನಾಕ್ಷಿ ಮಾತು, ಕಾಶಿ ವಿಶಾಲಾಕ್ಷಿಯ ಮಾತು. ಮುಂದೆ ಬರೋ ದಿನಗಳಲ್ಲಿ ತುಂಬಾ ಅಪಾಯ ಕಾದಿದೆಯೇ ತಾಯಿ. ಭಯ ಹುಟ್ಸೋ ಅಂತ ಆಪತ್ತು ನಿನ್ ಗಂಡ ಹೆಜ್ಜೆ ಇಡೋ ದಾರಿಲಿ ಕಾಯ್ತಾ ಕೂತಿದೆಯೇ ತಾಯಿ. ಚಿಂತೆ ಮಾಡ್ಬೇಡ್ವೆ ತಾಯಿ, ಎಲ್ಲಾ ಚಿಂತೆಗಳನ್ನು ತೀರ್ಸೋ ಆ ಅಮ್ಮ ಅವ್ರನ್ನ ನೀನ್ ಬೇಡ್ಕೊಳೆ ತಾಯಿ. ಮನಸಾ ವಾಚ ವರಲಕ್ಷ್ಮಿ ವ್ರತ ಮಾಡು, ಅವಳನ್ನ ನೀನು ಮೆಚ್ಚಿಸ್ಕೋ. ಅವಳೇ ನಿನ್ಗೊಂದ್ ದಾರಿ ತೋರಿಸ್ತಾಳೆ. ನಿನ್ ಮಾಂಗಲ್ಯನ ಕಾಪಾಡ್ಕೊಳ್ಳೋ ಮಾರ್ಗ ಅವಳೇ ನಿನ್ ಕಣ್ಣಿಗೆ ತೋರಿಸ್ತಾಳೆ. ಆಗ್ಲಮ್ಮ. ಕಷ್ಟ ಬಂದ್ರು ನಷ್ಟ ಬಂದ್ರು ತಡಿಯೋಕೆ ಆಗ್ದಿರೋ ಅಡ್ಡಿ ಬಂದ್ರು ವ್ರತ ಭಂಗ ಆಗದೆ ಇರೋ ಹಾಗೆ ನೋಡ್ಕೋಬೇಕಮ್ಮ. ವ್ರತನ ಸಂಪೂರ್ಣವಾಗಿ ಮಾಡದೆ ಮಧ್ಯದಲ್ಲೇ ಬಿಡಬಾರ್ದು. ಅಮ್ಮ ಅವ್ರನ್ನ ಪ್ರಸನ್ನ ಮಾಡ್ಕೋಬೇಕು. ಯಾವ ಥರದ ದೋಷನೂ ಇಲ್ದೆ ವ್ರತನ ಪೂರ್ತಿ ಮಾಡ್ಬೇಕು. ಮುಖ್ಯವಾಗಿ 5 ಜನ ಮುತ್ತೈದೆಯವ್ರಿಗೆ ಬಾಗಿನ ಕೊಡ್ಬೇಕು. ಅವ್ರ ಆಶೀರ್ವಾದನ ಪಡ್ಕೋಬೇಕು. ಆಗ ಮಾತ್ರ ನಿನ್ನ ವ್ರತ ಸಂಪೂರ್ಣ ಆದ ಹಾಗೆ. ಆಗ ಮಾತ್ರ ನಿನಗೆ ನಿನ್ನ ಮಾಂಗಲ್ಯನ ಕಾಪಾಡ್ಕೊಳ್ಳೋ ದಾರಿ ಸಿಕ್ಕ ಹಾಗೆ. 5 ಜನ ಮುತ್ತೈದೆಯವ್ರಿಗೆ ಬಾಗಿನ ಕೊಡೋದ್ರಲ್ಲಿ ನೀನು ವಿಫಲ ಆದ್ರೆ ನಿನ್ನ ವ್ರತನೂ ಹಾಳಾದ ಹಾಗೆ. ನಿನ್ ಗಂಡನ್ಗೋಸ್ಕರ ಕಾಯ್ತಾ ಇರೋ ಅಪಾಯನ ದೂರ ಮಾಡೋ ಉಪಾಯ ನಿಂಗ್ ಸಿಗಲ್ಲ ಅಂತಲ್ಲ. ಮತ್ತೆ ಮರಿಬೇಡ್ವೆ ತಾಯಿ, 5 ಜನ ಮುತ್ತೈದೆಯವ್ರಿಗೆ ಬಾಗಿನ ತಪ್ಪದೆ ಕೊಡ್ಬೇಕು. ಆಗ ಮಾತ್ರ ಆ ಅಮ್ಮನ್ ದಯೆ ನಿನಗ್ ಸಿಗೋದು. ಹರಿದಿರೋ ತಾಳಿನ ದೇವ್ರ ಪಾದದ ಹತ್ರ ಇಡು. ಅದ್ರ ಬದಲು ನಿನ್ ಕುತ್ತಿಗೆಗೆ ಒಂದ್ ಅರ್ಶಿನ ದಾರಾನ ಕಟ್ಟು. ಹರಿದಿರೋ ಈ ಮಂಗಳಸೂತ್ರನ ಮತ್ತೊಂದ್ಸಲ ನಿನ್ ಗಂಡನ ಕೈಲೇ ನೀನ್ ಕಟ್ಟಿಸ್ಕೋಬೇಕಮ್ಮ. ಅವ್ರ ಕೈಯಲ್ಲೇ ಮತ್ತೆ ನಾನು ನನ್ನ ಮಂಗಳಸೂತ್ರನ ಕುತ್ತಿಗೆ ಕಟ್ಟಿಸ್ಕೊಳ್ಳೋ ಅವಕಾಶ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಎಲ್ಲ ನಿನ್ ಕೈಯಲ್ಲೇ ಇದೆ. ನೋಡ್ಕೊಂಡು ಓಡ್ಸಕ್ಕಾಗಲ್ವಾ? ಗುದ್ಕೊಂಡು ಹಂಗೆ ಹೊರಟೋಗ್ತೀಯಾ? ಪರವಾಗಿಲ್ಲ ಬಿಡಿ, ನನ್ಗೇನೂ ಆಗ್ಲಿಲ್ಲ. ನೀವೆಲ್ಲ ಹೋಗಿ. ಆ ಹುಡುಗನೇನ್ ತಪ್ಪಿಲ್ಲ ಕಣ. ಆ ಹುಡುಗಿ ವೇಲು ಕಾರ್ ಮೇಲೆ ಬಿದ್ದಿರೋದಕ್ಕೆ ಹಂಗಾಗಿರತ್ತೆ. ನಿಂಗೇನು ಆಗಿಲ್ಲ ತಾನೆ ಜಾನು? ಸರಿ ಸರಿ, ಕೈ ಕೊಡು. ತಪ್ಪು ಮಾಡೋದು, ಸಾರಿ ಕೇಳೋದು, ಸಹಾಯ ಮಾಡೋದು, ಇದೇ ಅಲ್ವಾ ನೀವು ಮಾಡೋದು?
ಅವರೆಲ್ಲ ಏನಂದ್ರು ಕೇಳಿಸ್ಲಿಲ್ವಾ? ನಾನು ತಪ್ಪು ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲದೆ ಮಾತಾಡ್ಬೇಡ ಜಾನು. ವೇಲ್ನ ಗಾಳಿಗೆ ಹಾರಕ್ ಬಿಟ್ಟಿದ್ದು ನಿನ್ ತಪ್ಪು. ನೀನಾ ತಪ್ಪು ಮಾಡಿದ್ರಿಂದ ನಾನು ಈ ತಪ್ಪು ಮಾಡ್ಬೇಕಾಯ್ತು. ಅತ್ತಿಗೆ ವಿಷಯದಲ್ಲೂ ಕೂಡ ಅದೇ ಆಗಿತ್ತು. ಯಾವಾಗ ನೋಡಿದ್ರು ತಪ್ಪು ನಮ್ದೇ ಅಂತ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ಬೇಡ. ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ? ಯಾವಾಗ್ಲೂ ಎದುರುಗಿರೋರೇ ತಪ್ಪು ಅಂತೀರಾ. ಎದುರುಗಡೆಯವ್ರ ಮೇಲೆ ತಪ್ಪು ಹೊರಿಸ್ತಾ ನೀವ್ ಮಾಡಿಲ್ಲ ಅಂತ ಹಿಂಜರಿತೀರಾ ಅಲ್ವಾ? ಪ್ಲೀಸ್ ಜಾನು, ನಡೆದಿದ್ದೆಲ್ಲ ಮನ್ಸಲ್ಲಿ ಇಟ್ಕೊಂಡು ನಮ್ಮಿಬ್ಬರ ಮಧ್ಯ ಬಿರುಕು ತರಬೇಡ. ನಮ್ಮಿಬ್ಬರ ಮಧ್ಯ ಶತ್ರುತ್ವ ಬೇಕಾಗಿಲ್ಲ. ನಡೆದಿದ್ದೇನು ಚಿಕ್ಕ ವಿಷಯ ಅಲ್ಲ, ಎಲ್ಲಾನು ಮರ್ತ್ಬಿಟ್ಟು ಸುಮ್ನೆ ಆಗೋದಕ್ಕೆ. ಒಂದು ಪ್ರಳಯನೇ ಆಯ್ತು, ಅದ್ರಲ್ಲಿ ನಿನ್ ಪಾತ್ರನೂ ಇದೆ. ಜಾನು ನಿಂತ್ಕೋ. ನಿನ್ಗೆ ಏಟಾಗಿರೋ ಹಾಗಿದೆ, ಹಾಸ್ಪಿಟಲ್ಗೆ ಹೋಗೋಣ ನಡಿ. ನಿಮ್ ಫ್ಯಾಮಿಲಿ ಅವ್ರು ಕೊಟ್ಟಿರೋ ಏಟಿಗಿಂತ ನಿನ್ ಕಾರಿಂದ ಆದ ಏಟು ದೊಡ್ಡದಲ್ಲ. ಅಷ್ಟು ದೊಡ್ಡ ನೋವನ್ನ ತಡ್ಕೊಂಡಿದ್ದೀನಿ. ಈ ನೋವನ್ನ ವಿವೇಕ್, ಪ್ಲೀಸ್ ನನ್ನ ಕೆಳಗಿಳಿಸು. ಸುಮ್ಮನೆ ಇರ್ತೀಯಾ ಇಲ್ವಾ? ಸೈಲೆಂಟ್ ಆಗಿರೋ. ವಿವೇಕ್ಗೆ ಜಾಹ್ನವಿಗೆ ಮಧ್ಯ ಫಿಸಿಕ್ಸ್ ಕೆಮಿಸ್ಟ್ರಿ ಇಷ್ಟೆಲ್ಲ ಡೆವಲಪ್ ಆಗಿದ್ಯಾ? ನಾನೇ ತಡ್ಡಿ. ಇಷ್ಟು ದಿನ ವಿವೇಕ್ ನನ್ಗೋಸ್ಕರನೇ ಬರ್ತಿದ್ದಾನೆ, ನನ್ ಸುತ್ತ ತಿರುಗ್ತಿದ್ದಾನೆ ಅನ್ಕೊಂಡಿದ್ದೆ. ಅದೆಲ್ಲ ನನ್ ಕಲ್ಪನೆ ಅಷ್ಟೇ. ಛೇ. ಆಂಟಿ, ಏನೋ ಮಾತಾಡ್ಬೇಕು ಅಂತಂದ್ರಿ? ನಿನ್ನ ಮಿತ್ರನ ಮಧ್ಯೆಯಿಂದ ಬಾಗೆ ಹೋಗೋದ್ರಿಂದ ನಿನ್ಗೆ ಸಕ್ಸಸ್ ಸಿಕ್ಕಾಗಲ್ಲ. ನೀನು ಮನೆಯಲ್ಲಿ ಎಲ್ರ ಮನ್ಸು ಗೆದ್ದಾಗ್ಲೇ ನೀನು ನಿಜವಾಗ್ಲೂ ಗೆದ್ದ ಹಾಗೆ. ಅಂದ್ರೆ ಅರವಿಂದ್ ಅಕ್ಕಂಗೆ ನೀನಂದ್ರೆ ಏನೋ ಸ್ವಲ್ಪ ಪಾಸಿಟಿವ್ ಒಪಿನಿಯನ್ ಇದೆ, ಆದ್ರೆ ಬಾವಂಗ್ ಮಾತ್ರ ನಿನ್ಮೇಲೆ ಅಷ್ಟು ಪಾಸಿಟಿವ್ ಒಪಿನಿಯನ್ ಇಲ್ಲ. ಸೊ ಇನ್ಮುಂದೆ ನೀನಿಡೋ ಪ್ರತಿಯೊಂದು ಹೆಜ್ಜೆನೂ ಎಲ್ರ ಮನ್ಸನ್ನ ಅಟ್ರಾಕ್ಟ್ ಮಾಡ್ಲಿ. ನೀನ್ ಮಾಡೋ ಪ್ರತಿ ಕೆಲ್ಸ ಎಲ್ರೂ ಇಷ್ಟಪಡೋ ಹಾಗಿರ್ಬೇಕು. ನೀವ್ ಹೇಳೋದ್ ನಿಜಾನೇ ಆಂಟಿ, ಆದ್ರೆ ಇವಾಗ ನಾನ್ ಏನ್ ಮಾಡ್ಬೇಕು ಅಂತೀರಾ? ಸಿಂಪಲ್. ನಾಳೆ ಶ್ರಾವಣ ಶುಕ್ರವಾರ ವರಲಕ್ಷ್ಮಿ ವ್ರತ ಮಾಡ್ಬೇಕು. ಹೋಗಿ ಅರವಿಂದ್ ಅಕ್ಕ ಹತ್ರ ವರಲಕ್ಷ್ಮಿ ವ್ರತ ಹತ್ರ ಇದ್ದು ಮಾಡ್ತೀನಿ, ಎಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಒಂದು 4 ಮಾತು ಹೇಳು. ನಿನ್ ಮೇಲ್ ಎಲ್ರಿಗೂ ಪಾಸಿಟಿವ್ ಒಪಿನಿಯನ್ ಬರೋಕ್ಕೆ ನಾಳೆಯಿಂದಾನೇ ಒಂದೊಂದು ಮೆಟ್ಲು ಯೂಸ್ ಮಾಡ್ಕೊ. ರೈಟ್ ಆಂಟಿ, ಈವಾಗ್ಲೇ ಈ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ತೀನಿ. ವೆರಿ ಗುಡ್, ಲೆಟ್ಸ್ ಗೋ. ಅರವಿಂದ ಆಂಟಿ. ಏನ್ ಮನೀಷಾ? ಆಂಟಿ, ನಾಳೆ ಶ್ರಾವಣ ಶುಕ್ರವಾರ ಅಲ್ವಾ? ನೀವು ವರಲಕ್ಷ್ಮಿ ವ್ರತ ಮಾಡಿದ್ರೆ ಚೆನ್ನಾಗಿರತ್ತಲ್ವಾ? ಏನ್ ಯೋಚನೆ ಮಾಡ್ತಿದ್ದೀರಾ ಆಂಟಿ?
ಮನೆಗ್ ದೊಡ್ಡವರು ನೀವು ತ್ರಿವಿಕ್ರಮ್ ಅಂಕಲ್. ನೀವು ಕ್ಷೇಮವಾಗಿರ್ಬೇಕು, ಎಲ್ರ ಕ್ಷೇಮ ಬೇಡ್ಕೋಬೇಕು. ಅದು ಅಲ್ಲದೆ ಈಗೀಗ ಮಿತ್ರ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ. ಅಮ್ಮನವ್ರ ಪೂಜೆ ಮಾಡಿದ್ರೆ ಮಿತ್ರ ಕೂಡ ಒಳ್ಳೇದು ಅಂತ ನನ್ನ ಒಪಿನಿಯನ್. ನೀನ್ ಹೇಳ್ತಾ ಇರೋದು ನಿಜಾನೇ ಮನೀಷಾ. ಈ ಗಲಾಟೆಗಳ ಮಧ್ಯ ಆ ವ್ರತದ ಬಗ್ಗೆ ನಾನು ಮರ್ತೆ ಹೋಗಿದ್ದೆ. ಅದಕ್ಕೆ ಬೇಕಾಗಿರೋ ಏರ್ಪಾಟೆಲ್ಲ ನೀನೇ ನೋಡ್ಕೊ. ಭಾಗ್ಯ 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 ಭಾಗ್ಯ. ಕೂತ್ಕೊಂಡು ತಿನ್ನೋದಕ್ಕೆ ಮನೇಲಿ ಎಲ್ಲ ಇದೆಯಲ್ಲ, ಇನ್ನು ಏನು ಸ್ಪೆಷಲ್ ಆಗೇನೋ ತಗೊಂಡ್ ಬಂದಿದೀಯಾ? ಅದನ್ನ ನಿನ್ಗೆ ಹೇಳ್ಬೇಕಾದ ಅಗತ್ಯ ಇಲ್ಲ. ನಮ್ಮೆಲ್ಲರ ದೃಷ್ಟಿಯಲ್ಲಿ ನೀನು ಹೊರಗಿನವಳು ನಮ್ಮನೇಲಿ ಇದ್ದಾಗ ಮನೆಗೆ ಏನ್ ಬರುತ್ತೆ ಏನ್ ಹೋಗುತ್ತೆ ಅಂತ ತಿಳ್ಕೊಳ್ಳೋ ಜವಾಬ್ದಾರಿ ನಮಗಿದೆ. ನಿಮ್ ದೃಷ್ಟಿಲಿ ನಾನು ಹೊರಗಿನೋಳಾದ್ರೂ ಸಮಾಜದ ದೃಷ್ಟಿಲಿ ನಾನು ಈ ಮನೆ ಸೊಸೆ. ಈ ಮನೆ ಸೊಸೆಯಾಗಿ ಅರ್ಥನೇ ಇಲ್ದಿರೋ ಪ್ರಶ್ನೆಗೆ, ಅನಾವಶ್ಯಕವಾದ ಸಂದೇಹಕ್ಕೆಲ್ಲ ಉತ್ತರ ಕೊಡೋ ಅಗತ್ಯ ನನಗಿಲ್ಲ. ನಾನ್ ಕೇಳಿದ್ರೆ ನನ್ಗಾದ್ರೂ ಉತ್ತರ ಕೊಡ್ತೀಯಾ ಇಲ್ವಾ? ಪೂಜೆ ಸಾಮಗ್ರಿ ಅತ್ತೆ. ನಾಳೆ ವರಲಕ್ಷ್ಮಿ ವ್ರತ ಅಲ್ವಾ, ಪೂಜೆಗೆ ಬೇಕಾಗಿರೋದೆಲ್ಲ ತರಕ್ ಹೋಗಿದ್ದೆ. ವಾವ್ ವಾವ್ ಭಾಗ್ಯ, ಗಂಡನ್ನೇ ಬಿಟ್ಟು ಹೊರಟೋಳು, ಆದ್ರೆ ಗಂಡಂಗೋಸ್ಕರ ವರಲಕ್ಷ್ಮಿ ಪೂಜೆ ಮಾಡ್ತೀಯಾ? ಗಂಡನ್ ಜೊತೆ ಜೀವನನೇ ಬೇಡ ಅನ್ಕೊಂಡೆ, ಆದ್ರೆ ಗಂಡ ಚೆನ್ನಾಗಿರ್ಲಿ ಅಂತ ಈ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಿದ್ಯಾ. ಆದ್ರೂ ನೀನೇನೋ, ನಿನ್ ಯೋಚನೆ ಏನೋ ನಂಗಂತೂ ಅರ್ಥ ಆಗ್ತಿಲ್ಲ. ಮನೀಷಾ, ನಿನ್ಗೆಷ್ಟು ಸಲ ಹೇಳಿದ್ರು ಒಂದ್ ವಿಷಯ ಮರಿತಿದ್ಯಾ? ಇನ್ನು 6 ತಿಂಗಳು ತನಕ ನಾನು ಮಿತ್ರ ಅವ್ರಿಗೆ ಹೆಂಡ್ತಿನೇ, ಅವ್ರು ನನಗ್ ಗಂಡನೇ. ಒಬ್ಳು ಹೆಂಡ್ತಿಯಾಗಿ ನಾನ್ ಮಾಡ್ಬೇಕಾದ ಕೆಲ್ಸನ ಮಾಡ್ತಿದ್ದೀನಿ. ಅಗತ್ಯ ಇಲ್ಲ. ನನ್ ಮಗನ್ಗೋಸ್ಕರ, ಅವ್ನ್ ಒಳ್ಳೇದಕ್ಕೋಸ್ಕರ ನೀನ್ ಈ ಪೂಜೆ ಪುರಸ್ಕಾರ ಮಾಡ್ಬೇಕಾಗಿರೋ ಅಗತ್ಯ ಇಲ್ಲ. ಅವನ್ ಒಳ್ಳೇದಕ್ಕೋಸ್ಕರ ನೀನ್ ಇಷ್ಟು ಶ್ರಮ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಒಂದ್ಸಲ ಬೇಡ ಅಂತ ಅನ್ಕೊಂಡ್ಮೇಲೆ ಮತ್ತೆ ಇಂಥ ಕೆಲ್ಸಗಳನ್ನ ಮಾಡಿ ಯಾರಿಗ್ ಹತ್ರ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾರನ್ನ ಮೆಚ್ಚಿಸ್ಬೇಕು ಅನ್ಕೊಂಡಿದ್ಯಾ? ಯಾರನ್ನೋ ಮೆಚ್ಸೋಕಾಗ್ಲಿ, ಯಾರಿಗೋ ಹತ್ರ ಆಗಕ್ಕಾಗ್ಲಿ ನಾನಿದನ್ ಮಾಡ್ತಿಲ್ಲ. ಮತ್ತೆ ಇದೆಲ್ಲ ಮಾಡ್ತಿರೋದ್ ಯಾಕೆ? ಸರಿ, ಹಾಗಾದ್ರೆ ಈಗ ಈ ಪೂಜೆ ಕೂಡ ಮಿತ್ರ ಅವ್ರಿಗೋಸ್ಕರ ಅಲ್ಲ ಅಂದ್ಕೊಳ್ಳಿ. ಚಿಕ್ಕಂದಿನಿಂದ ವ್ರತ ಮಾಡೋದ್ ಅಭ್ಯಾಸ ಆಗಿದ್ದಕ್ಕೆ ನನ್ನ ಅಭ್ಯಾಸಕ್ಕೋಸ್ಕರನೇ ಈ ವ್ರತ ಮಾಡ್ತಿದ್ದೀನಿ ಅಂದ್ಕೊಳ್ಳಿ. ಸರಿ, ಮಾಡ್ಕೊ. ಆದ್ರೆ ಈ ಮನೆಯಲ್ಲಿ ಮಾಡೋದಕ್ಕೆ ನಿನಗೆ ಅವಕಾಶ ಇಲ್ಲ.
ಅರವಿಂದ, ಈ 6 ತಿಂಗಳು ಭಾಗ್ಯ ಇಲ್ಲಿ ಇರೋದಕ್ಕೆ ಒಪ್ಕೊಂಡ್ಮೇಲೆ ಅವಳಿಲ್ಲಿ ಯಾವ ಪೂಜೆ ಮಾಡಿದ್ರೆ ನಮ್ಗೇನ್ ಸಮಸ್ಯೆ? ಇಲ್ಲ ರೀ, ಇಂಥದ್ದನ್ನೆಲ್ಲ ಮಾಡಿ ಇನ್ನೇನೋ ಸಾಧಿಸ್ಬೇಕು ಅಂತ ನೋಡ್ತಾ ಇದ್ದಾಳೆ. ನಮ್ಮನ್ ಮೆಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅದು ನನ್ಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ಅಂಥ ಅವಕಾಶನ ಕೊಡ್ಬೇಕು ಅಂತ ನನ್ಗನ್ನಿಸ್ತಾ ಇಲ್ಲ. ಮಾಮ್, ಇದು ತುಂಬಾ ಚಿಕ್ಕ ವಿಷಯ. ಇದ್ರ ಬಗ್ಗೆ ಈಗ ಇಷ್ಟರಾದಂತ ಮಾಡೋ ಅವಶ್ಯಕತೆ ಇದೆಯಾ? ಅವಶ್ಯಕತೆನೇ ಮಿತ್ರ. ಇಲ್ಲಿ ಎಲ್ಲರೂ ಅವ್ರವ್ರ ಮಿತಿನಲ್ಲಿರ್ಬೇಕು, ಅವ್ರವ್ರ ಜಾಗದಲ್ಲಿ ಅವ್ರು ನಿಂತ್ಕೋಬೇಕು. ಅದು ನಾನು ಎಲ್ಲರಿಗೂ ನೆನ್ಪಿಸ್ಬೇಕು. ನೋಡು ಭಾಗ್ಯ, ನೀನ್ ವ್ರತಗಳೇ ಮಾಡ್ಕೋತೀಯೋ ಉತ್ಸವಗಳೇ ಮಾಡ್ಕೋತೀಯೋ ನಿನ್ನಿಷ್ಟ. ಆದ್ರೆ ಈ ಮನೆ ಒಳಗಡೆ ಮಾಡೋ ಅವಕಾಶ ಮಾತ್ರ ನಿನ್ಗಿಲ್ಲ. ನೀನು 6 ತಿಂಗಳ ಕಾಲ ಈ ಮನೆಯಲ್ಲಿರೋದಕ್ಕೆ ನನಗೆ ಯಾವುದೇ ಅಭ್ಯಂತರ ಇಲ್ಲ. ಹಾಗೆ ಈ 6 ತಿಂಗಳು ಈ ಮನೆ ಮನುಷ್ಯರಿಗೋಸ್ಕರ ನೀನೇನೋ ಮಾಡ್ತಾ ಇದೀಯ ಅನ್ನೋ ಥರ ಎಲ್ಲರ ಮೇಲೂ ಗೂಬೆ ಕೂಡ್ಸೋ ಅವಶ್ಯಕತೆನೂ ಇಲ್ಲ. ಅದೇ ಥರ ನೀನ್ ಅನ್ಕೊಂಡಿರೋ ಈ ಪೂಜೆ ಕೂಡ ಈ ಮನೆಯಲ್ಲೇ ಆಗೋದಕ್ಕೆ ನಾನ್ ಬಿಡಲ್ಲ. ಸರಿ ಅತ್ತೆ, ನಿಮ್ ಮಾತಿಗೆ ನಾನ್ ಗೌರವ ಕೊಡ್ತೀನಿ. ನೀವ್ ಹೇಳ್ತಿರೋ ಪ್ರಕಾರ ಈ ಮನೆ ಒಳಗಡೆ ನಾನು ಈ ವ್ರತ ಮಾಡಲ್ಲ. ಆದ್ರೆ ನಾನ್ ಮಾತ್ರ ಅಮ್ಮವ್ರ ಆಶೀರ್ವಾದಕ್ಕೆ ವ್ರತ ಮಾಡೇ ಮಾಡ್ತೀನಿ. ಇದೇನಕ್ಕ, ಮನೇಲಿ ಪೂಜೆ ಮಾಡಲ್ಲ ಅಂತಾಳೆ, ಇನ್ನೊಂದ್ ಕಡೆ ಅವಳು ಪೂಜೆ ಮಾಡೇ ಮಾಡ್ತೀನಿ ಅಂತಾಳೆ. ಇದಕ್ಕೆ ಅರ್ಥ ಏನು? ಅದ್ರರ್ಥ ಏನಾದ್ರೂ ಆಗಿರ್ಲಿ ಬಿಡು, ಎಲ್ಲಾದ್ರೂ ಮಾಡ್ಕೊಳ್ಳಿ, ನಮಗ್ ಬೇಡದೇ ಇರೋ ವಿಷಯ. ಇದೇನಪ್ಪ, ವಯಸ್ಸಿಗೆ ಬಂದವಳನ್ನ ಇಷ್ಟ ಬಂದ ಹಾಗೆ ಎತ್ಕೊಂಡ್ ಬಂದ್ಯಲ್ಲ? ಅಕ್ಕಪಕ್ಕದವ್ರು ನೋಡಿದ್ರೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಲ್ವಾ? ನಡೆಯೋಕ್ಕಾಗಲ್ಲ ಅಂತ ಎತ್ಕೊಂಡ್ ಬಂದೆ ಆಂಟಿ. ಇಲ್ಲಿಂದ ಹೋಗೋವಾಗ ಅಕ್ಕಪಕ್ಕದವ್ರಿಗೆ ಹೇಳೇ ಹೋಗ್ತೀನಿ ಬಿಡಿ. ಬೇಡ ಬಿಡಪ್ಪ, ನೋಡ್ದೇ ಇರೋರ್ಗೂ ಹೇಳ್ಕೊಂಡು ಇರುವೆ ಎಷ್ಟಿರೋ ಮ್ಯಾಟರ್ನ ಆನೆ ಎಷ್ಟು ದೊಡ್ಡದ್ ಮಾಡೋದ್ ಯಾಕೆ? ಈಗ ಹೇಗಿದೆ? ಅಯ್ಯೋ ಓಕೆ, ನಂಗೇನೂ ಆಗಿಲ್ಲ, ಎಲ್ಲ ಸರಿ ಹೋಯ್ತು. ನೋವು ಜಾಸ್ತಿ ಇದ್ರೆ ಹೇಳು, ಡಾಕ್ಟರ್ ಹತ್ರ ಹೋಗೋಣ. ಭಾಗ್ಯ ಅಕ್ಕ ಹೇಗಿದ್ದಾಳೆ? ಏನೋ ಸ್ವಲ್ಪ ಖಾಲಿ ಇರೋ ಜಾಗ, ಕಿಚನ್ ಪಕ್ಕದಲ್ಲಿರೋ ಆ ಸ್ಟೋರ್ ರೂಮ್ ಮಾತ್ರನೇ. ಈ 6 ತಿಂಗಳು ನೀನ್ ಕೆಲ್ಸದವ್ರ ಜೊತೆ ಸೇರ್ಕೊಂಡು ಊಟ ಮಾಡಿ. ನೀನ್ ಮನೆಗ್ ಬಂದಾಗಿಂದ ನಿನ್ನಿಂದ ಪ್ರತಿ ಕ್ಷಣಕ್ಕೊಂದ್ ಸಮಸ್ಯೆ, ನಿಮಿಷಕ್ಕೊಂದ್ ತೊಂದ್ರೆ, ಗಂಟೆಗೊಂದೊಂದ್ ಜಗಳ. ಅಷ್ಟಕ್ಕೂ ನೀನ್ ಯಾಕೆ ವಾಪಸ್ ಬಂದಿದ್ಯಾ ಅಂತ ನಾವೆಲ್ಲ ಮತ್ತೆ ಮತ್ತೆ ಬಾಧೆ ಪಡೋ ಹಾಗಾಗಿದೆ. 6 ತಿಂಗಳಿರ್ತೀಯ, ಆಮೇಲೆ ಹೊರಟೋಗ್ತೀಯ. ಅಲ್ಲಿವರೆಗೂನೆ ನಿನಗೂ ಈ ಮನೆಗೂ ಇರೋ ಸಂಬಂಧ. ಹೇಳಿ ಚಿಕ್ಕ ಬಾವ, ಭಾಗ್ಯ ಅಕ್ಕ ಚೆನ್ನಾಗಿದ್ದಾಳೆ ತಾನೆ?
ನೀವೆಲ್ಲ ಅಕ್ಕನ್ ಚೆನ್ನಾಗಿ ನೋಡ್ಕೋತಿದ್ದೀರಾ ಅಲ್ವಾ?